ಮಿಡಲ್ ಕ್ಲಾಸ್ ಫ್ಯಾಮಿಲಿದಲ್ಲಿ ಹುಟ್ಟಿ ಕಷ್ಟಪಟ್ಟು ಓದಿನ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಕಾರ್ತಿಕ್ ಅವರೇ, ಕರೆಕ್ಟಾ? ದಟ್ ಇಸ್ ದ ಫಸ್ಟ್ ಲೈನ್. ಸೆಕೆಂಡ್ ಲೈನ್ ಬಿಟ್ಬಿಡ, ನಾವು ವಿಲ್ ಫರ್ಗೆಟ್ ಅಬೌಟ್ ಕರಪ್ಷನ್, ವಿಲ್ ಕಮ್ ಬ್ಯಾಕ್ ಟು ಇಟ್ ಲೇಟರ್. ತಮಗೊಂದು ದೊಡ್ಡ ಅಡ್ವಾಂಟೇಜ್ ಇದೆ. ಫಸ್ಟ್ ಆಫ್ ಆಲ್, ಯು ಆರ್ ಬಾರ್ನ್ ಇನ್ ಎ ಮಿಡಲ್ ಕ್ಲಾಸ್. ಬೀಯಿಂಗ್ ಬಾರ್ನ್ ಇನ್ ಎ ಮಿಡಲ್ ಕ್ಲಾಸ್ ಆರ್ ಅ ಲೋವರ್ ಮಿಡಲ್ ಕ್ಲಾಸ್ ಈಸ್ ಅ ಬಿಗ್ ಬೋನಸ್. ಯಾಕೆ ಬೋನಸ್ಸು? ಯಾಕೆ ರಾಜ ಬೋನಸ್ಸು? ಯಾಕೆ ಬೋನಸ್ನ? ತಾವು ಕಷ್ಟಪಡಲೇಬೇಕು. ಇನ್ನು ಸರ್ ಕಷ್ಟಪಡೋದೆಲ್ಲ ಬೋನಸ್ಸನ್ನು ಹೇಳ್ತೀರಾ? ಎಲ್ಲ ಈಸಿಯಾಗಿರಬೇಕು. ಸಿಂಪಲಾಗಿ ಒಂದು ಹೇಳ್ತೀನಿ. ಬೆಂಗಳೂರಲ್ಲಿ ನಾನೊಂದು ಜಾಗದಲ್ಲಿ ಇದ್ದೀನಿ. ನಮ್ಮ ಪಕ್ಕದ ಮನೆಯಲ್ಲಿ ಕೆಲವು ಹುಡುಗರಿದ್ದಾರೆ, ಅಪಾರ್ಟ್ಮೆಂಟು ಬೇರೆ ಬೇರೆ ರೀತಿಯಲ್ಲಿ. ದೇ ಆರ್ ಲೈಕ್ ಅಪ್ಪರ್ ಮಿಡಲ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಕ್ಲಾಸ್ ಅಲ್ಲ. ಅವ್ರ ಬೆಳಗ್ಗೆ ಏನಾಗ್ತದೆ, ಫುಲ್ ಅಪಾರ್ಟ್ಮೆಂಟ್ ಏರ್ ಕಂಡೀಷನ್ ಇದೆ. ಅವ್ರ ಅಪಾರ್ಟ್ಮೆಂಟ್ಲಿಂದ ಔಟ್ಸೈಡ್ ಬಂದ ತಕ್ಷಣ ಕಾರ್ ಏರ್ ಕಂಡೀಷನ್ ಇದೆ, ಎ ಸಿ ಇದೆ. ಕಾರ್ನಲ್ಲಿ ತಗೊಂಡೋಗಿ ಸ್ಕೂಲ್ದಲ್ಲಿ ಬಿಡ್ತಾರೆ, ಸ್ಕೂಲ್ ಎ ಸಿ ಇದೆ. ಆ ಮಗುಗೂ ಮೇಲೆ ಚರ್ಮದಲ್ಲಿ ಸನ್ಲೈಟೇ ಬೀಳಲ್ಲ. ಕರೆಕ್ಟ್? ಸನ್ಲೈಟೇ ಬಿಡಲ್ಲ. ಬಿಕಾಸ್ ಸನ್ಲೈಟ್ ಮೇಲೆ ಬೀಳಲಿಕ್ಕೆ ನಾವು ಬಿಡಲ್ಲ. ಸ್ಕೂಲ್ದಲ್ಲಿ ನಾವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗಲೇ ಹೇಳ್ತೀವಿ, ಎಷ್ಟು ಸರ್ ಫೀಸು? ಅವ್ನು ಫೀಸ್ ಒಂದು 6 ಲಕ್ಷ ಹೇಳಿದಾವೆ, ನಮಗೊಂದು ಸಮಾಧಾನ. ಅಪ್ಪ 6 ಲಕ್ಷ ಹೇಳ್ತಾರೆ, ಭಾಳ ಸಂತೋಷ, ಒಳ್ಳೆ ಸ್ಕೂಲ್ ಇರಬೇಕು. ಕರೆಕ್ಟ್? ಆಮೇಲೆ ನೆಕ್ಸ್ಟ್, ಸರ್ ಸ್ಕೂಲ್ನಲ್ಲಿ ಎ ಸಿ ಇದೆ ಸರ್? ಎಲ್ಲ ಎ ಸಿ ಇದೆ, ಬಸ್ನಲ್ಲಿ ಎ ಸಿ ಇದೆ, ವ್ಯಾನ್ನಲ್ಲಿ ಎ ಸಿ ಇದೆ, ಕ್ಲಾಸ್ ರೂಮಲ್ಲಿ ಎ ಸಿ ಇದೆ. ಇತ್ತೀಚೆಗೆ ಒಂದು ಸ್ಕೂಲ್ ನೋಡಿದ್ದೀನಿ, ಟಾಯ್ಲೆಟು ಏರ್ ಕಂಡೀಷನ್ ಮಾಡಿದ್ದೀವಿ. ಯಾಕೆನಾ ಗೇಮ್ ಚೇಂಜರ್ನ ಹೇಳ್ತಾರೆ. ನಾವು ಮಾತಾಡುವ ಗೇಮ್ ಚೇಂಜರ್ ಬೇರೆ, ಅವರು ಮಾತಾಡೋ ಗೇಮ್ ಚೇಂಜರ್ ನನ್ನಲ್ಲಿ ಇಷ್ಟು ಫೆಸಿಲಿಟಿ ಇದೆ. ಸೊ ಆ ಮಗು ನಾಳೆ ಇದೆಲ್ಲ ಓದಿಕೊಂಡು ಬೀದಿದಲ್ಲಿ ಬಂದು ಒಂದು ನಾಯಿ ಫೇಸ್ ಮಾಡಲಿಕ್ಕಾಗಲ್ಲ. ಇದರ ರಿಮೈನಿಂಗೆಲ್ಲ ಬಿಡೋಣ, ರಿಮೈನಿಂಗ್ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಬೇಡ. ಒಂದು ನಾಯಿ ಫೇಸ್ ಮಾಡಲಿಕ್ಕಾಗಲ್ಲ. ನಾಯಿ ಫೇಸ್ ಮಾಡೋದು ಕಷ್ಟ ಬ್ರದರ್. ಒಂದು ಬೀದಿದಲ್ಲಿ ನಾಯಿ ಫೇಸ್ ಮಾಡೋದು ಕಷ್ಟ. ನಾವು ಯಾರಕ್ಕೂ ಏನೇನೋ ಮೈಕ್ನಲ್ಲಿ ಮಾತಾಡಬಹುದು. ಒಂದು ನಾಯಿ ಫೇಸ್ ಮಾಡೋದಕ್ಕೆ ಒಂದು ಕೆಪಾಸಿಟಿ ಬೇಕು. ಅದು ಬರ್ತದೆ, ಸ್ವಲ್ಪ ಮಿಸ್ ಮಾಡಿದ್ದೇನೆ ಇನ್ನೊಂದು ಡಾಗ್ ಕರೀತದೆ, 2 ಬಂದುಬಿಡ್ತದೆ. ಆಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸೈಡ್ಲಿಂದ ಒಂದು 2 ಬರ್ತದೆ, ಎಲ್ಲಿನ ನಾಳೆ ಇರ್ತದೆ, ಅದು ನಿಮಗೆ ನೋಡ್ತದೆ. ಕರೆಕ್ಟ್? ಇಲ್ಲಿ 2 ಪ್ರಾಬ್ಲಮ್. ನೀವು ಫಸ್ಟಾ, ನಾಯಿ ಫಸ್ಟಾ? ಯಾರು ಫಸ್ಟ್ ಅವ್ರು ಎಸ್ಕೇಪ್. ಅದು ಇದೆ, ನೀವಿದೆ, 2 ಜನ. ಇದು ಯಾವ ಶಾಲೆಯಲ್ಲಿ ನಿಮಗೆ ನಾನು ಕಲಿಬೋದು? ಇದು ವ್ಯಾರ್ ಕ್ಯಾನ್ ಐ ಟೀಚ್ ಯು ಹೌ ಟು ಫೇಸ್ ಅ ಡಾಗ್? ಇದು ನೀವು ಲೈಫ್ನಲ್ಲಿ ಕಷ್ಟಪಟ್ಟು ಬಂದಿದ್ದೀರಲ್ವಾ, ಅದರಲ್ಲಿ ಮಾತ್ರ ಕಲಿತೀರಾ. ಯಾವ ನಾಯಿ ಜಾಸ್ತಿ ಬಗಳ್ತದೆ ಆ ನಾಯಿಗೆ ಕೆಪಾಸಿಟಿ ಇಲ್ಲ. ಬಗಳುವ ನಾಯಿ ಯಾವಾಗಲೂ ಕಚ್ಚಲ್ಲ ಅಂತ ಹೇಳ್ತಾರೆ. ಕರೆಕ್ಟ್? ಸೈಲೆಂಟಾಗಿರುವ ನಾಯಿ ಬಂದು ಸೈಡ್ನಲ್ಲಿ ಬಂದು ಕಚ್ಚಿಬಿಟ್ಟು ಹೋಗಿಬಿಡ್ತದೆ. ಸೊ ಯಾವ ನಾಯಿ ಜಾಸ್ತಿ ಬಗಳ್ತಾರ ಧೈರ್ಯವಾಗಿ ನಾಯಿ ಪಕ್ಕ ಹೋಗ್ತೀರಾ. ನಾಯಿಗೆ ಭಯ, ಅಯ್ಯಯ್ಯೋ ಇವ ಹೊಡೆದು ಬಿಡ್ತಾನಪ್ಪ ಅನ್ನೋ ಎಸ್ಕೇಪ್ ಆಗಿ ಓಡೋಗಿಬಿಡ್ತಾರೆ. ದಿಸ್ ಈಸ್ ಟೀಚಿಂಗ್ ಆಫ್ ಲೈಫ್. ನಾಳೆ ನೀವು IPS ಅಧಿಕಾರಿಯಾಗಿ IAS ಅಧಿಕಾರಿಯಾಗಿ ಮೇಲೆ ಸ್ಟೇಜ್ ಮೇಲೆ ನೋಡಿದ್ವಿ. ತಾವೊಂದು ಕೋಮುಗಲಭೆ ಅದೊಂದು ಕಡೆ ಹೋಗ್ತೀರ, 10,000 ಜನ 20,000 ಜನ ಇರ್ತಾರೆ. ಅಲ್ಲೆಲ್ಲ ಪ್ಯೂರ್ ಕಾಮನ್ ಸೆನ್ಸ್ನಲ್ಲಿ ನೀವು ಸಾಲ್ವ್ ಮಾಡಬೇಕು. ಏನು ಬಂದು ಗಿಕ್ಸು ಏನಿಲ್ಲ. ಅಲ್ಲಿ ಓದ್ಬಿಟ್ಟು ಅಯ್ಯೋ 10,000 ಜನ ಕ್ರೌಡ್ ಇದ್ದೀರಾ, ಎಲ್ಲರೂ ಅದೇ ಥರ ಅಟೆನ್ಷನ್ನಲ್ಲಿ ಇರಬೇಕು. ಬುಕ್ಕು ಸ್ವಲ್ಪ ಓಪನ್ ಮಾಡಿ ಪೇಜ್ ನಂಬರ್ 3 ಓದಿಬಿಡ್ತೀನಿ. ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಯಿತು. ಬಿಕಾಸ್ ನನಗೆ ಅವ್ರ ಅಕಾಡೆಮಿದಲ್ಲಿ ಹೇಳಿಕೊಟ್ಟಿದ್ದು 1,000 ಜನ ಫೇಸ್ ಮಾಡಲಿಕ್ಕೆ ಹೇಳಿದ್ದಾರೆ, 10,000 ಜನ ಇದ್ದೀರಾ. ಕ್ಯಾನ್ ಐ ರಿಹರ್ಸ್ ಒಂದ್ಸರಿ ನಾನು ರಿವೈಸ್ ಮಾಡಿ ಬರ್ಬೋದಾ? ಏನು ಮಾಡಲಿಕ್ಕೆ. ಯು ಹ್ಯಾವ್ ಟು ಗೋ ದೇರ್ ಆ್ಯಂಡ್ ಮೇಕ್ ಅ ಡಿಶ್. ಇದೆಲ್ಲ ಬಂದು ಬ್ರದರ್ ಯಾವ ಶಾಲೆಯಲ್ಲಿ ಟೀಚ್ ಮಾಡಲಿಕ್ಕಾಗಲ್ಲ. ಆಲ್ ದಿಸ್ ಇಸ್ ಥಾಟ್ ಬೈ ಲೈಫ್. ತಾವು ಗೌರ್ಮೆಂಟ್ ಬಸ್ನಲ್ಲಿ ಬರ್ತೀರಲ್ವಾ, ಸಾಕಷ್ಟು ವಿಷಯ ಒಂದು ಗೌರ್ಮೆಂಟ್ ಬಸ್ ನಿಮಗೆ ಟೀಚ್ ಮಾಡ್ತದೆ. ಪಕ್ಕದಲ್ಲಿ ಒಬ್ಬ ಬರ್ತಾನೆ, ಎಕಾನಮಿ ಚೆನ್ನಾಗಿದೆ, ನಮ್ಮ ಎಕಾನಮಿ ಚೆನ್ನಾಗಿಲ್ಲಣ್ಣ, ಯಾರಲ್ಲಿ ಹೇಳ್ಬೇಕಣ್ಣ? ಕೋಳಿ ಇಟ್ಕೊಂಡು ರೈತ ಕೂತಿರ್ತಾನ, ಅವನಲ್ಲಿ ಹೇಳಬೇಕು, ಅಣ್ಣ ಚೆನ್ನಾಗಿದ್ದೀರಣ್ಣ? ಇಲ್ಲಪ್ಪ ಚೆನ್ನಾಗಿಲ್ಲಪ್ಪ. ಯಾಕೆನ್ನ ಚೆನ್ನಾಗಿಲ್ಲ? ಅವ್ನು ಹೇಳ್ತಾನೆ, ಲಾಸ್ಟ್ ಇಯರ್ ನನಗೆ ವಾರಕ್ಕೆ 3 ಮುಟ್ಟೆ ತೊಗೊಂಡು ತಿಂದಿದ್ದೀನಿ, ಈ ವರ್ಷ ವಾರಕ್ಕೆ 1 ಮುಟ್ಟೆ ಮಾತ್ರ ತಿಂತಾಯಿದ್ದೀನಿ. ಆನಿಯನ್ ರೇಟ್ನ ಅದು ಏನಪ್ಪ ನೀವು ಲಾಸ್ಟ್ ಇಯರ್ 30 ರೂಪಾಯಿ ಇತ್ತು, ಲಾಸ್ಟ್ ಮಂತ್ ಆನಿಯನ್ ರೇಟ್ ಎಷ್ಟಿತ್ತು? 200 ರೂಪಾಯಿ. ಈ ತಿಂಗಳ ಆನಿಯನ್ ಎಷ್ಟಿದೆ? 50ಕ್ಕೆ ಬಂದಿತ್ತು. ನೆಕ್ಸ್ಟ್ ತಿಂಗಳ ಆನಿಯನ್ 13 ರೂಪಾಯಿಗೆ ಹೋಗ್ತಾ ಇದೆ ಅಂತ ಎಸ್ಟಿಮೇಟ್ ಹೇಳ್ತಾ ಇದೆ. ಇದು ನಂಬಿಕೊಂಡು ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಜನ ಆನಿಯನ್ ಹಾಕಿ ಆಯಿತು. ನೆನ್ನೆ ಪೇಪರ್ನಲ್ಲಿ ಇತ್ತು. ಸೊ ನೆಕ್ಸ್ಟ್ ವೀಕು ಮಾರ್ಕೆಟ್ಗೂ ಅಷ್ಟು ಟನ್ ಆನಿಯನ್ ಬರ್ತಾ ಇದೆ. ನೆಕ್ಸ್ಟ್ ತಿಂಗಳು ಬಂದ ತಕ್ಷಣ ಆನಿಯನ್ 3 ರೂಪಾಯಿಗೆ ಬರ್ತದೆ. ನಮ್ಮ ಇಂಡಿಯಾದಲ್ಲಿ ಇದೇ ಪ್ರಾಬ್ಲಮ್. ಪ್ರೈಸ್ ಏರಿದ ತಕ್ಷಣ ಆನಿಯನ್ನು ತರಕಾರಿ ಟೊಮೆಟೊ ಹಾಕೋದು, 3 ತಿಂಗಳಲ್ಲಿ ಪ್ರೈಸ್ ತೊಗೊಂಡು ಬಂದು 2 ರೂಪಾಯಿಗೆ ನಿಲ್ಲಿಸೋದು, ಆಮೇಲೆ ತೊಗೊಂಡು ಬಂದು ರೋಡ್ನಲ್ಲಿ ಹಾಕೋದು. ಕರೆಕ್ಟ್? ಎಷ್ಟೋ ಜನ ಓದಿದ್ದೀವಿ, ಬಟ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಇದೆಲ್ಲ ಯಾರಿಗೆ ಹೇಳೋದು? ರೈತಗೆ ಗೊತ್ತು. ರೈತ ಹೇಳ್ತಾನೆ,
ಪಕ್ಕದ ಈ ಕಡೆ ಮಾತಾಡಿಕೊಂಡು ಏನಪ್ಪ ಪ್ರಾಬ್ಲಮ್ ಆ ಒಂದು ವಿಷಯ ಹೇಳ್ತಾನೆ. ಸೊ ಗೌರ್ಮೆಂಟ್ ಟೀಚರ್ನಲ್ಲಿಯೇ ತಾವು ಲೀಡರ್ ಆಗ್ತೀರ. ಇಫ್ ಯು ರಿಯಲಿ ಹ್ಯಾವ್ ಟು ಹ್ಯಾವ್ ದಟ್ ಕರೇಜ್ ಆ್ಯಂಡ್ ಲೀಡರ್ಶಿಪ್, ಗೌರ್ಮೆಂಟ್ ಬಸ್ನಲ್ಲಿ ನೀವು ಬರಬೇಕು, ಮಿಡಲ್ ಕ್ಲಾಸ್ ಜನ ಜೊತೆಗೆ ಬದುಕಬೇಕು. ಸೊ ಫಸ್ಟ್ ಹೇಳಿದ ಪಾಯಿಂಟು, ಇಟ್ ವಿಲ್ ಪ್ರಿಪೇರ್ ಯು ಫಾರ್ ಎನಿಥಿಂಗ್. ಏನು ತೊಂದರೆ ಇಲ್ಲ, ಇಟ್ ವಿಲ್ ಪ್ರಿಪೇರ್ ಯು. ಓಕೆ, ಲಂಚ ತಗೊಂಡು ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಬಿಡೋಣ. ಬಟ್ ನಿಮ್ಮ ಮೈಂಡ್ ಸೆಟ್ ಏನಿದೆ, ಎಲ್ಲ ಸೀಟಿಗೆ ಮಾಪ ಲಂಚ ತಗೊಳ್ತಾರೆ, ಒಂದು 50% ಅದು ಮೆರಿಟ್ ಇರ್ಬೋದಲ್ಲ, ಮೆರಿಟ್ನಲ್ಲಿ ಹೋಗೋಣ. ಬಿಕಾಸ್ ಲಂಚ ಸರಿ ಮಾಡುವುದು ನಿಮ್ಮ ಕೈನಲ್ಲಿ, ನನ್ನ ಕೈನಲ್ಲಿ ಇವತ್ತು ಇಲ್ಲ, ಬಟ್ ನಾಳೆ ಬರಬಹುದು, 10 ವರ್ಷ ಆದ ಮೇಲೆ ಬರಬಹುದು, ಬಟ್ ಅವತ್ತು ನೋಡೋಣ. ಬಟ್ ಇವತ್ತು ನಿಮ್ಮ ಮೈಂಡ್ ಸೆಟ್ ಏನಿದೆ, ಎಲ್ಲ ಸೀಟ್ ಮೇಲೆ ಲಂಚ ಕೊಡ್ತಾರೆ, ಒಂದು 50% ಓಪನ್ ಸೀಟ್ ಇರಬೇಕಲ್ಲ, ಅದರಲ್ಲಿ ಹೋಗೋಣ. ಓಕೆ, UPSCದಲ್ಲಿ ಲಂಚ ಇಲ್ಲ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ಬರೆಯೋಣ. ಕರೆಕ್ಟ್? ಸೊ ಐ ಆಮ್ ಆಸ್ಕಿಂಗ್ ಯು ಟು ಚೇಂಜ್ ಯುವರ್ ಥಿಂಕಿಂಗ್. ಚೇಂಜ್ ಯುವರ್ ಥಿಂಕಿಂಗ್. ಕಂಟ್ರಿದಲ್ಲಿ ಎಲ್ಲ ಬ್ಯಾಡ್ ಅಲ್ಲ. ನಾಟ್ ಎವ್ರಿ ಪೊಲೀಸ್ ಆಫೀಸರ್ ಇಸ್ ಬ್ಯಾಡ್, ನಾಟ್ ಎವ್ರಿ IAS ಆಫೀಸರ್ ಇಸ್ ಬ್ಯಾಡ್, ನಾಟ್ ಎವ್ರಿ ಪೊಲಿಟಿಷಿಯನ್ ಇಸ್ ಬ್ಯಾಡ್. ದೇ ಆರ್ ಗುಡ್ ಪೀಪಲ್. ಬಟ್ ನಿಮ್ಮಲ್ಲಿ ಫಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್ ನಿಮಗೆ ರೆಡಿ ಮಾಡಿತ್ತು. ಇಟ್ ಹಸ್ ಸ್ಟಡಿಡ್ ಯು, ಇಟ್ ಹಸ್ ರೆಡಿಡ್. ನಿಮಗೆಲ್ಲ ಪಾಲಿಷ್ ಮಾಡಿ ಕಳಿಸಿದ್ದಾರೆ ನಿಮ್ಮ ತಂದೆ ತಾಯಿ. ಬೆಳಗ್ಗೆ 4 ಗಂಟೆಗೆ ಹೋಗಿ ತಾವು ನಿಮ್ಮ ದನ ಏನಿದೆ ಸಾಕಬೇಕು, 6 ಗಂಟೆ ಹೋಗಿ ದನ ಹೋಗಿ ತೋಟದಲ್ಲಿ ಬಿಡಬೇಕು, 7 ಗಂಟೆ ಶಾಲೆಗೆ ಬರಬೇಕು. ಆ ಥರ ಯಾರು ಬರ್ತೀರಾ ಅಲ್ಲಿ? ಯಾರು ಕೃಷಿ ಗಿಷಿಲ ಮಾಡಿಕೊಂಡು ಬಂದಿದ್ದೀರಾ ಇವತ್ತು ಬೆಳಗ್ಗೆ? ಎಲ್ಲರೂ ಹಾಸ್ಟೆಲ್ಲ ತಾವೆಲ್ಲರೂ? ಇವತ್ತು ಬೆಳಗ್ಗೆ ಯಾರು ಕೃಷಿ ಎಲ್ಲ ಮಾಡಿಕೊಂಡು ಬಂದಿದ್ದೀರಾ ಮನೆಯಲ್ಲಿ? ಏನು ಬ್ರದರ್ ಮಾಡಿದ್ದೀರಾ? ಹಸು. ಬೇರೆ ಯಾರು ಕೃಷಿ ಮಾಡಿಕೊಂಡು ಬಂದಿದ್ದೀವಿ ಇವತ್ತು? ಓಕೆ. ಎಷ್ಟು ಜನ ಅದು ಗೌರ್ಮೆಂಟ್ ಬಸ್ನಲ್ಲಿ ಬಂದಿದ್ದೀರಾ? ಒಳ್ಳೆಯದಾಯ್ತು, ಸೂಪರ್ ಆಯಿತು. ಕಾರ್ತಿಕ್ ಅವರೇ, ನಿಮ್ಮ ಆನ್ಸರ್ ಅಲ್ಲಿಯೇ ಇದೆ. ಸೊ ನಿಮ್ಮ ಲೈಫ್ ಇಸ್ ಪ್ರಿಪೇರಿಂಗ್ ಯು. ಲೈಫ್ ಇಸ್ ಪ್ರಿಪೇರಿಂಗ್ ಯು. ಕರೆಕ್ಟ್? ನಿಮ್ಮಕ್ಕೆಲ್ಲ ನಾಳೆ ಫುಟ್ಬಾಲ್ ಫೀಲ್ಡಲ್ಲಿ ಬಿಟ್ಟಿದ್ದೋಮ್ನ ಕಾರ್ತಿಕ್ ಅವರೇ, ನೀವು ಕ್ಯಾಪ್ಟನ್ ಆಗಿ ಮಾತ್ರ ಆಡ್ತೀರಾ, ನೀವು ಪ್ಲೇಯರ್ ಆಗಿ ಆಡಲ್ಲ. ಅದೇ ಡಿಫ್ರೆನ್ಸ್. ನಮಗೆ ಕ್ಯಾಪ್ಟನ್ ಬೇಕು, ಪ್ಲೇಯರ್ ಬೇಡ. ಸರಿಯಾ? ಸೊ ಡೋಂಟ್ ವೆರಿ. ದಿ ಸೆಕೆಂಡ್ ಪಾರ್ಟ್, ಲಂಚ ಗಿಂಚ ಎಲ್ಲ ಸರಿ ಮಾಡೋಣ. ಟೈಮ್ ಇಸ್ ದೇರ್. ಸ್ಲೋಲಿ ಸರಿ ಆಗ್ತಾ ಇದೆ. ಅದು ಓವರ್ ನೈಟ್ ಚೇಂಜ್ ಆಗೋ ವಿಚಾರ ಅಲ್ಲ, ಸ್ಲೋ ಆಗಿ ಪರ್ಸೆಂಟೇಜ್ ವೈಸ್ ಚೇಂಜ್ ಆಗ್ತದೆ. ಇದು ಚೇಂಜ್, ಡೋಂಟ್ ವರಿ. ಬಟ್ ನೀವು ಸ್ವಲ್ಪ ನಾಳೆ ನಿಮ್ಮ ಆಸ್ಪಿರೇಷನ್ ಏನಿರಬೇಕು, ಒಳ್ಳೆಯ ಒಂದು ಆಫೀಸರ್ ಆಗಿ ಒಳ್ಳೆಯ ಒಂದು ಕೆಲಸ ಮಾಡಿ, ನಿಮ್ಮ ಕೈನಲ್ಲಿ ಏನಿದೆ, ಲಂಚ ಗಿಂಜ ಬಗ್ಗೆ ಏನು ಮೆನ್ಷನ್ ಮಾಡಿದಿರೋ, ನಿಮ್ಮ ಕೈನಲ್ಲಿ ಚೇಂಜ್ ಏಜೆಂಟ್ ಆಗಿ ತಾವಿರಬೇಕು. ದಟ್ ಇಸ್ ದ ಓನ್ಲಿ ವಿಷನ್ ಪ್ರೇ. ಥ್ಯಾಂಕ್ ಯು.